ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದು ಜೆನ್ಪ್ಯಾಕ್ಟ್ ಕಡೆಯಿಂದ ಬರ್ತಾ ಇರೋ ಜಾಬ್ ಇನ್ಫಾರ್ಮೇಷನ್ ಆಗಿದೆ. ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಇದು ಬ್ಯಾಂಗ್ಳೂರ್ ಲೊಕೇಶನ್ಗೆ ಹೋಗಿ ಮಾಡಬೇಕಾಗಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ರು ಇದು ಎಜುಕೇಷನ್ ಪರ್ಪಸ್ಗಾಗಿರುತ್ತೆ ಮತ್ತು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು, ಮತ್ತು ಇದು ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಸೊ ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ನಿಮ್ಮದೇ ಆದಂಥ ಒಂದು ವೆರಿಫಿಕೇಷನ್ ಮಾಡಿ ಅಂತ ಕೂಡ ಹೇಳ್ತೀನಿ. ಸೊ ಯಾರನ್ನೂ ಬೇಗ ಟ್ರಸ್ಟ್ ಮಾಡಬೇಡಿ ಮತ್ತು ಯಾರಿಗೂ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಅಮೌಂಟ್ ಕೇಳಿದ್ರೆ ಯಾರಿಗೂ ಕೂಡ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಅಪ್ಡೇಟ್ ಏನು, ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ನೋಡೋಣ. ಸೊ ಜೆನ್ಪ್ಯಾಕ್ಟ್ ಅಂತ ಕಂಪ್ನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದೊಂದು MNC ಕಂಪ್ನಿ ಆಗಿರುತ್ತೆ. ಸೊ ಇದು ಟೆಕ್ನಿಕಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಪ್ರೋಸೆಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ನಂಗೆ ಈ ಥರ ಯಾರೋ ಹೇಳಿದ್ರು, ಲೈಕ್ ಮೇಡಮ್ ನಮಗೂ IT ರಿಲೇಟೆಡ್ ಜಾಬ್ ಅಪ್ಡೇಟ್ ಕೊಡಿ ಅಂತ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಲೊಕೇಶನ್ಗೆ ಫುಲ್ ಟೈಮ್ ರೋಲ್ ಆಗಿರುತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ನೋಡ್ಬೋದು ಗುಣಿಕೆ ಅರೋರ್ ಅಂತ ಹೇಳ್ಬಿಟ್ಟು ಈ ಜಾಬ್ಗೆನೆ ಹೈಯರ್ ಮಾಡ್ತಾ ಇರೋದು. ಇವ್ರು ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ HR ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ ಅನ್ಸುತ್ತೆ. ಸೊ ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ನಿಮ್ಮದು ಇನ್ಫಾರ್ಮೇಷನ್ ಎಲ್ಲ ಕಳಿಸ್ಬೋದು. ಸೊ ಇನ್ನು ಅಬೌಟ್ ದ ಜಾಬ್ ನೋಡೋದಾದರೆ, ಅಟ್ ಜೆನ್ಪ್ಯಾಕ್ಟ್ ವಿ ಡೋಂಟ್ ಜಸ್ಟ್ ಅಡಾಪ್ಟ್ ಟು ಚೇಂಜ್, ವಿ ಡ್ರೈವ್ ಇಟ್. AI and digital innovation are refining industry and we are leading the charge ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಜೆನ್ಪ್ಯಾಕ್ಟ್ AI ಗಿಗಾ ಫ್ಯಾಕ್ಟ್ರಿ ಅವರ್ ಇಂಡಸ್ಟ್ರಿ ಫಸ್ಟ್ ಆಕ್ಸಿಲೇಟರ್ ಇಸ್ ಎಕ್ಸಾಂಪಲ್ ಆಫ್ ಹೌ ವಿ ಆರ್ ಸ್ಕೇಲಿಂಗ್ ಅಡ್ವಾನ್ಸಿಂಗ್ ಟೆಕ್ನಾಲಜಿ ಸೊಲ್ಯೂಷನ್ ಟು ಹೆಲ್ಪ್ ಗ್ಲೋಬಲ್ ಎಂಟರ್ಪ್ರೈಸ್ ವರ್ಕ್ ಸ್ಮಾರ್ಟರ್, ಗ್ರೋ ಫಾಸ್ಟರ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಟ್ ಸ್ಕೇಲ್ ಅಂತಂದರೆ ಇವ್ರು ಯಾವ ಥರ ಏನ ಯೂಸ್ ಮಾಡಿಕೊಂಡು ಯಾವ ಥರ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದ್ರೆ ಫ್ರಮ್ ಲಾರ್ಜ್ ಸ್ಕೇಲ್ ಮಾಡೆಲ್ ಟು ಜೆನೆಟಿಕ್ AI ಅವರ್ ಬ್ರೇಕ್ ಥ್ರೂ ಸೊಲ್ಯೂಷನ್ ಟ್ಯಾಕಲ್ ಕಂಪ್ನೀಸ್ ಮೋಸ್ಟ್ ಕಾಂಪ್ಲೆಕ್ಸ್ ಚಾಲೆಂಜಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಸ್ ಎ ಅಡ್ವಾನ್ಸ್ ಟೆಕ್ನಾಲಜಿ ಸರ್ವಿಸ್ ಆ್ಯಂಡ್ ಸೊಲ್ಯೂಷನ್ ಕಂಪ್ನಿ ದಟ್ ಡೆಲಿವರ್ ಲಾಸ್ಟಿಂಗ್ ವ್ಯಾಲ್ಯೂ ಆಫ್ ಆರ್ ಲೀಡಿಂಗ್ ಎಂಟರ್ಪ್ರೈಸ್ ಗ್ಲೋಬಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. Through our deep business knowledge, operational excellence, and cutting edge solution, we help companies across the industry to ಗೆಟ್ ಅಹೆಡ್ ಆ್ಯಂಡ್ ಸ್ಟೇ ಅಹೆಡ್ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ನೋಡೋದಾದ್ರೆ ಅವ್ರ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಲಿಂಕ್ಡ್ಇನ್, ಯೂಟ್ಯೂಬ್, ಫೇಸ್ಬುಕ್ಕಲ್ಲೆಲ್ಲ ಬೇಕಾದ್ರೆ ನೀವು ಸರ್ಚ್ ಮಾಡ್ಕೋಬೋದು ಜೆನ್ಪ್ಯಾಕ್ಟ್ ಬಗ್ಗೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ರೋಲ್ ಆಫ್ ಟೆಕ್ನಿಕಲ್ ಸಪೋರ್ಟ್ ಏಜೆಂಟ್ ಅಂತೆ. ಸೊ ಪ್ರೋಸೆಸ್ ಅಸೋಸಿಯೇಟು, ಕಸ್ಟಮರ್ ಕೇರ್ ಲೊಕೇಶನ್ನು ಇದು ಬ್ಯಾಂಗ್ಳೂರ್ ಲೊಕೇಶನ್ಗೆ ಇರೋದು, ಮತ್ತು ಇದು ರೊಟೇಷನಲ್ ಶಿಫ್ಟ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಆಲ್ರೆಡಿ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇಲ್ಲಿ ಸಪೋರ್ಟ್ ಟೆಕ್ನಿಕಲ್ ಕ್ವೆರೀಸ್ ಫಾರ್ ಹಾರ್ಡ್ವೇರ್, NUC ಪ್ರೊಸೆಸರ್, ವೈರ್ಲೆಸ್ ಗ್ರಾಫಿಕ್ ಇಂಜಿನ್, ಎಥರ್ನೆಟ್ ಪ್ರಾಡಕ್ಟು ಮತ್ತು OE ಪ್ರಾಡಕ್ಟ್ಸು, ಲ್ಯಾಪ್ಟಾಪ್ಸು ಇದ್ರ ಬಗ್ಗೆ ಏನಾದರೂ ಈ ಕ್ವೆರೀಸ್ ಬಂದರೆ ನಾವು ರೆಸ್ಪಾಂಡ್ ಮಾಡಬೇಕು ಅನಿಸುತ್ತೆ. ಸೊ ಇಲ್ಲಿ ವಿಯಾ ಕಾಲ್, ಚಾಟ್ ಅಥವಾ ಇಮೇಲ್ ಇದ್ರ ಮುಖಾಂತರ ನೀವು ರೆಸ್ಪಾಂಡ್ ಮಾಡಬೇಕು. ಅಂತಂದರೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಜಸ್ಟ್ ತಗೊಂಡೋಗಿ ಮಾಡಿ ಅಂತ ಅನ್ನಲ್ಲ. ಸೊ ಬೇಕಾಗಿ ಟ್ರೈನಿಂಗ್ ಎಲ್ಲ ಕೊಟ್ಟೇನೆ ನಮಗೂ ಅಲ್ಲಿ ಕೆಲಸ ಮಾಡಿಸ್ತಾರೆ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಪರ್ಫಾರ್ಮ್ ಟ್ರಬಲ್ ಶೂಟಿಂಗ್ ಟು ಫಿಕ್ಸ್ ದ ಕಸ್ಟಮರ್ ಇಶ್ಯೂ ವಿಯಾ ಕಾಲ್, ಚಾಟ್ ಆ್ಯಂಡ್ ಇಮೇಲ್. ಪರ್ಫಾರ್ಮ್ RS ರಿಮೋಟ್ ಆಕ್ಸೆಸ್ ಸೆಷನ್ಸ್ ಅಂತಂದರೆ ನೀವು ಅವ್ರದ್ದು ಲ್ಯಾಪ್ಟಾಪ್ ಎಲ್ಲ ಕಂಟ್ರೋಲಿಗೆ ತೊಗೊಂಡು ಏನು ಪ್ರಾಬ್ಲಮ್ ಆಗ್ತಿದೆ ನೋಡ್ಬಿಟ್ಟು ಎಲ್ಲ ಸಜೆಸ್ಟ್ ಮಾಡಬೇಕಾಗಿರುತ್ತೆ. ವೆನ್ ರಿಕ್ವೈರ್ಡ್ ವಿಯಾ ಚಾಟ್ ಆ್ಯಂಡ್ ಫೋನ್ ಎಕ್ಸ್ಪೆಕ್ಟೆಡ್ ಟು ಟೇಕ್ 25 to 30 ಕಾಲ್ ಪರ್ ಡೇ ಅಂತಂದರೆ ಮ್ಯಾಂಡೇಟರಿ ಇಲ್ಲ, ಬಟ್ ಹೈ ವಾಲ್ಯೂಮ್ ಇದ್ದಾಗ ಅಟ್ಲೀಸ್ಟ್ ಇಷ್ಟಾದ್ರು ತೊಗೋಬೇಕು ಅಂತ ಹೇಳಿದ್ದಾರೆ. ಅದು ಕಾಲ್ ಡ್ಯೂರೇಷನ್ ಬಂದುಬಿಟ್ಟು 6 to 9 minutes ಇರುತ್ತೆ ಒಂದೊಂದು ಕಾಲ್ ಅಂತ ಹೇಳಿದ್ದಾರೆ. ಮತ್ತು ಫಾಲೋ ಅಪ್ ವಿಯಾ ಇಮೇಲ್ ಆ್ಯಂಡ್ ಫೋನ್ ಆನ್ ಕೇಸ್. ನಾಲೆಡ್ಜ್ ಬೇಸ್ ಆರ್ಟಿಕ್ಯುಲೇಟ್ ಕ್ರಿಯೇಷನ್ ಫಾರ್ ಹ್ಯಾಂಡಲ್ ಕ್ವೇರೀಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಐಡೆಂಟಿಫೈ ಆ್ಯಂಡ್ ಓನ್ ಲರ್ನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಜೆಕ್ಟ್ಸ್. ಇನ್ನು ಕ್ವಾಲಿಫಿಕೇಷನ್ ವಿ ಸೀಕ್ ಇನ್ ಯು ಅಂತ ನೋಡೋದಾದರೆ ಏನು ಕ್ವಾಲಿಫಿಕೇಷನ್ ಬೇಕು ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಶುಡ್ ಬಿ ಫ್ಲೂಯೆಂಟ್ ಇನ್ ರಿಕ್ವೈರ್ಡ್ ಲ್ಯಾಂಗ್ವೇಜ್ ಅಂತಂದರೆ ಈಗ ಇಂಗ್ಲೀಷ್ ನಾಲೆಡ್ಜ್ ಬೇಕೇ ಬೇಕು. ಶುಡ್ ಹ್ಯಾವ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಹೈಯರ್, BTech, BCA, BSc ಕಂಪ್ಯೂಟರ್ ಸೈನ್ಸ್ ಇಸ್ ಪ್ರಿಫರ್ಡ್, ಬಟ್ ಎನಿ ಡಿಗ್ರಿ ಆಲ್ಸೋ ಏನೋ ಅಪ್ಲೈ ಮಾಡ್ಬೋದು, ಬಟ್ ಇಷ್ಟು ಪ್ರಿಫರ್ಡ್ ಅಂತ ಹೇಳಿದ್ದಾರೆ, ನಾಟ್ ಮ್ಯಾಂಡೇಟರಿ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಕ್ಲೈಂಟ್ ಇಂಟರ್ಯಾಕ್ಷನ್ನ ಹ್ಯಾಂಡಲ್ ಮಾಡೋಷ್ಟು ನಾಲೆಜ್ ಇರಬೇಕು. ಮತ್ತು ಬೇಸಿಕ್ ನಾಲೆಜ್ ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸು ಮತ್ತು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ.
ಮತ್ತು ಡೆಸ್ಕ್ಟಾಪ್ ಸರ್ವರ್ಸ್ ಹಾರ್ಡ್ವೇರು ಪ್ರೊಸೆಸರ್ ವೈರ್ಲೆಸ್ ಗ್ರಾಫಿಕ್ಸ್ ಅಂತಂದರೆ ಫುಲ್ ಇದು ಕಂಪ್ಲೀಟ್ ಲ್ಯಾಪ್ಟಾಪ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಕೆಪಬಿಲಿಟೀಸ್ ಪ್ರಿಫರ್ಡ್ ಕ್ವಾಲಿಫಿಕೇಶನ್ ಬಟ್ ನಾಟ್ ಮ್ಯಾಂಡೇಟರಿ. ಓಕೆನಾ. ಸೊ ಇಲ್ಲಿ ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು. ಮತ್ತು ವೈ ಜಾಯಿನ್ ಅಂತ ಹೇಳಿದ್ದಾರೆ. ಸೊ ಒಂದೆರಡು ಲೈನ್ ನೋಡೋಣ. ಬಿ ಎ ಟ್ರಾನ್ಸ್ಫಾರ್ಮೇಷನ್ ಲೀಡರ್ ವರ್ಕ್ ಅಟ್ ದ ಕಟಿಂಗ್ ಎಡ್ಜ್ ಆಫ್ ಎ ಐ ಆಟೋಮೇಷನ್ ಆ್ಯಂಡ್ ಡಿಜಿಟಲ್ ಇನೋವೇಷನ್. ಸೊ ಇದು ಡಿಜಿಟಲ್ ಇನೋವೇಷನ್ ಆಗಿರುತ್ತೆ. ಸೊ ಅಷ್ಟೇ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ಹೋದರೆ ಸುಮ್ಮನೆ ಟೈಮ್ ಹಿಡಿಯುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಫಸ್ಟ್ ಪೇಜಲ್ಲಿ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ನೀವು ಈ ರೆಸ್ಯೂಮಿನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಮ್ಗೆ ಒಂದಷ್ಟು ಜನರಲ್ ಕ್ವಶನ್ ಇದೆ. ಹ್ಯಾವ್ ಯು ಬೀನ್ ಎಂಪ್ಲಾಯ್ಡ್ ವಿತ್ ಅ ಜೆನ್ಪ್ಯಾಕ್ಟ್ ಅಂತ ಕೇಳ್ತಿದೆ. ನೋ ಅಂತ ಹೇಳಿ. ಲೈಕ್ ವರ್ಕ್ ಫ್ರಮ್ ರೀಲೊಕೇಟ್ ಬ್ಯಾಂಗ್ಳೂರ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕೊಳ್ಳಿ. ರೊಟೇಷನಲ್ ಶಿಫ್ಟ್ ಇದೆ, ಎಸ್ ಅಂತ ಹಾಕೊಳ್ಳಿ. ಮತ್ತು ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಫ್ರೆಷರ್ ಆಗಿ 0 ಅಂತ ಹಾಕೊಳ್ಳಿ. ಎಕ್ಸ್ಪೆಕ್ಟೆಡ್ ಸಿ ಟಿ ಸಿ ಎಷ್ಟು ಮತ್ತು ಫಿಕ್ಸ್ಡ್ ಎಕ್ಸ್ಪೆಕ್ಟೆಡ್ ಸಿ ಟಿ ಸಿ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಎಂಟರ್ 0 ಅಂತ ಎಂಟರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗೆ ಮೇಲ್ಗೂ ಕೂಡ ಒಂದು ಮೆಸೇಜ್ ಬರುತ್ತೆ. ಲೈಕ್ ಅಪ್ಲಿಕೇಶನ್ ರಿಸೀವ್ ಆಗಿದೆ ನಿಮ್ಮ ಕಡೆಯಿಂದ ಅಂತ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇದು ಯಾರು ಫ್ರೆಷರ್ಸ್ ಇವಾಗ ಪಾಸ್ಟ್ ಔಟ್ ಆಗಿದ್ದೀರಾ, ಜಾಬ್ ಹುಡುಕ್ತಾ ಇದ್ದೀರಾ, ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ನಿಮ್ಗೆ ಯಾರು ಗೊತ್ತಿದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ಜಾಬ್ ಹುಡುಕ್ತಾ ಇದ್ದರೆ ಈ ರೋಲ್ನ ಅವ್ರಿಗೆ ಕೂಡ ಸಜೆಸ್ಟ್ ಮಾಡ್ಬೋದು, ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಹುಡುಕ್ತಾ ಇದ್ದರೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.